ನಮಸ್ಕಾರ, ನಾನು ನಿಮ್ಮ ಅನುಷಾ ವೇಣುಗೋಪಾಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರವ್ರಿಗೆ ಫುಡ್ ಅನ್ನೋದು ಒಂದು ದೊಡ್ಡ ಎಮೋಷನ್ ಅಂತಲೇ ಹೇಳ್ತೀನಿ. ಅದರಲ್ಲೂ ಬಿಸಿ ಬಿಸಿಯಾದ ಮಸಾಲೆ ದೋಸೆ, ವಡೆ, ಹಾಗೆ ಫಿಲ್ಟರ್ ಕಾಫಿ ಅನ್ನೋ ಒಂದು ಕಾನ್ಸೆಪ್ಟೇ ನಮಗೊಂಥರ ಎಮೋಷನ್ ಈಚೆ ತರುತ್ತೆ. ಇದನ್ನು ನಾವು ಕ್ಯಾನಡಾಲ್ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಲಕ್ಕಿಲಿ ಅನ್ನೋ ಥರ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ವಿತ್ ಬೀಲಿ. ಅದೇ ಟ್ರೂಲಿ ಬ್ಯಾಂಗ್ಳೂರ್. ಹೆಸರಲ್ಲಿರೋ ಥರನೇ ಇಲ್ಲಿ ಎಲ್ಲನೂ ಬ್ಯಾಂಗ್ಳೂರಲ್ಲಿ ಸಿಗೋ ಥರನೇ ಸಿಗುತ್ತೆ. ಪುಡಿ ಇಡ್ಲಿ, ಮಸಾಲೆ ದೋಸೆ, ಹನಿ ಕೇಕ್, ಹಾಗೆ ಕ್ರೀಮ್ ಬನ್. ಅದು ಕೇಳೋಕ್ಕೆ ಎಷ್ಟು ಚಂದ ಅಲ್ವಾ? ಸೊ ನಾವು ಇವತ್ತು ಬಂದಿದ್ದೀವಿ ಟ್ರೂಲಿ ಬ್ಯಾಂಗ್ಳೂರಿಗೆ. ಹಾಗೆ ನಾವು ತುಂಬಾ ಫುಡ್ ಆರ್ಡರ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವೆಲ್ಲನೂ ಇವತ್ತು ಟೇಸ್ಟ್ ಮಾಡಿ ನಿಮಗೆಲ್ಲರಿಗೂ ಹೇಳ್ತೀವಿ ಹೆಂಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂತ. ಸೊ ನಾವಿವಾಗ ಏನೇನು ಆರ್ಡ್ರ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ನೀವಿಲ್ಲಿ ನೋಡೋ ಥರ ಮೆನ್ಯೂನೇ ಹೇಳ್ತಾರೆ, ಟ್ರೂಲಿ ಬ್ಯಾಂಗ್ಳೂರ್ ಹೆಸರು. ಸೊ ಇದು ಓಪನ್ ಮಾಡಿರೋದು ಕಪಲ್ಸು, ಅವರು ಬ್ಯಾಂಗ್ಳೂರಿಂದ. ಸೊ ಪ್ರಾಬಬ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ಇಲ್ಲಿ ಎಷ್ಟು ಬೆಂಗಳೂರು ಫುಡ್ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ಎಸ್ಪೆಷಲಿ ನಮ್ಮ ಚಟ್ನಿ ಸಾಂಬಾರಂತೂ ನಾನು ಸತ್ಯವಾಗ್ಲೂ ಹೇಳ್ತೀನಿ ಎಲ್ಲೂ ಕೂಡ ಸಿಗಲ್ಲ. ಇವನ್ ದೋ ಐಮ್ ಫ್ರಮ್ ಬ್ರಾಂಪ್ಟನ್, ತುಂಬ ರೇರು ನಮ್ಮ ಟೇಸ್ಟು, ದರ್ಶಿನಿ ಟೇಸ್ಟ್ ಆಫ್ ಚಟ್ನಿ ಆ್ಯಂಡ್ ಸಾಂಬಾರು ಸಿಗೋದು. ಸೊ ನಾನು ಇವ್ರ ಮೆನ್ಯೂ ನೋಡ್ತಾ ಇದ್ದೆ ಆ್ಯಂಡ್ ಟು ಬಿ ವೆರಿ ಫ್ರಾಂಕ್ ಎಲ್ಲ ಕೂಡ ಇದೆ. ಇಡ್ಲಿಲೇ ದೇ ಹ್ಯಾವ್ ಲಾಟ್ ಆ್ಯಂಡ್ ಲಾಟ್ ಆಫ್ ಐಟಮ್ಸ್. ವಡೆ ಸಾಂಬಾರ್ ಡಿಪ್ ಇದೆ, ಇದು ತೈರೋಡೆ ಇದೆ, ಇಡ್ಲಿ ಎಲ್ಲ ಇದೆ. ಆ್ಯಂಡ್ ದೋಸೆಲೂ ಕೂಡ ತುಂಬ ಐಟಮ್ಸ್ ಇದೆ. ದೋಸೆಲೂ ಎಷ್ಟು ಐಟಮ್ಸ್ ಇದೆ. ಹಾಗೆ ಚಾಟ್ಸ್ ಇದೆ. ಚಾಟ್ಸಲ್ಲಿ ನಮ್ಮೂರು ರೋಡ್ ಸೈಡು ಮಸಾಲೆ ಪುರಿ ಇದೆ, ಪಾನಿಪುರಿ, ಸೇವ್ ಪುರಿ ಎಲ್ಲನೂ ಇದೆ. ಸೊ ನಾವು ಇವತ್ತು ಮಸಾಲೆ ದೋಸೆ ಟ್ರೈ ಮಾಡ್ತೀವಿ, ಹಾಗೆ ಪುಡಿ ಇಡ್ಲಿ ಟ್ರೈ ಮಾಡ್ತೀವಿ. ಸೊ ಅದು ಮೋನಿಕಾ, ನಿಮಗೆಲ್ಲರಿಗೂ ಮೋನಿಕಾ ಗೊತ್ತು ಖಂಡಿತವಾಗ್ಲೂ. ಮುಂಚೆ ವೀಡಿಯೋಸ್ ಎಲ್ಲ ಮಾಡಿದ್ದೀರಾ? ನಮ್ಮೂರು ಅವಳು ಆಲ್ರೆಡಿ ಆರ್ಡರ್ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾಳೆ ಬ್ಯಾಟಿಂಗ್ ಮಾಡೋಕ್ಕೆ. ಸೊ ನಾವಿವತ್ತು ಇಡ್ಲಿ ಆರ್ಡರ್ ಮಾಡ್ತಾ ಇದ್ದೀವಿ, ಹಾಗೆ ದೋಸೆ ಆ್ಯಂಡ್ ಮಸಾಲೆ ಪುರಿ ಆ್ಯಂಡ್ ನನ್ನ ಫೇವ್ರೆಟ್ ಫಿಲ್ಟರ್ ಕಾಫಿ. ನಾವಿವತ್ತು ಇಲ್ಲಿ ಫೌಂಡರ್ ಆದ ಉಮೇಶ್ ಅವ್ರ ಜೊತೆ ಇದ್ದೀವಿ. ಅವರೇ ಇಲ್ಲಿ ಖುದ್ದಾಗಿ ನಿಂತ್ಕೊಂಡು ದೋಸೆ ಮಾಡ್ಕೊಡ್ತಾ ಇದ್ದಾರೆ ಅವ್ರ ಕಸ್ಟಮರ್ಸ್ಗೆ. ಸೊ ನೀವೇನಂತ ಹೇಳ್ತೀರಾ? ಎಲ್ಲ ರುಚಿಯಾಗಿ ಮಾಡೋಂಥ ಯಾವತ್ತಿನ ಆಸೆ ಅದು ವೈಫ್ ಸ್ಟಾರ್ಟ್ ಮಾಡಿದ್ರು. ಅವ್ನು ಮಾಡಿದ್ವಿ, ನಾವು ಅವ್ನು ಹೇಳಿದ ರೆಸಿಪಿಯಿಂದ ನಾವು ನಡ್ಸ್ಕೊಳ್ತಾ ಇದ್ವಿ ಎಲ್ಲ. ಸೊ ನಿಮ್ಗೇನಾದ್ರೂ ರೀಸನ್ ಇದೆಯಾ ಇದೇ ಥರ ನಮ್ಮ ಬ್ಯಾಂಗ್ಳೂರಲ್ಲಿ ತೆಗಿಬೇಕು ಅಂತ? ಬ್ಯಾಂಗ್ಳೂರಲ್ಲಿ ಭಾಳ ಆಸೆ. ಯಾವಾಗ ನಾವು ಚಿಕ್ಕವರಿಂದ ನಾವು ಹುಟ್ಟು ಬೆಳೆದ ಅದೇ ಊರು. ಎಲ್ಲಿ ತಿಂದ್ರು ನಮ್ಮ ಬ್ಯಾಂಗ್ಳೂರು ರುಚಿ ನಾವು ಫಸ್ಟ್ ನೆನಪಾಗೋದು ಬರೀ ಊಟದ ಬಗ್ಗೆ. ಯಾರು ಬಂದರೂ ಫಸ್ಟ್ ನೆನಪಾಗೋದು ಬರೀ ಊಟ. ಎಲ್ಲಿ ತಿಂದ್ರು ನಮ್ಮ ಬೆಂಗಳೂರು ಥರ ಯಾರು ಇಲ್ವಾ, ಎಲ್ಲೂ ಇಲ್ಲ ಬ್ಯಾಂಗ್ಳೂರು. ಸೊ ಹೊಸದಾಗಿ ನಾವು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತೀವಿ. ಇದೇ ಥರ ಬೆಂಗಳೂರು ಊಟ ಬೆಂಗಳೂರು ಥರ ಮಾಡಬೇಕು ಅಂತಾರೆ ಫಸ್ಟೇ ನಾನು ಅದೇ ಆಸೆ ಇತ್ತು ಯಾವತ್ತು. ಅದಕ್ಕೆ ನಾವು ಬೆಂಗಳೂರು ಹೆಸರೇ ಇಟ್ಟಿದ್ವಿ. ಬೇರೆ ಏನು ಹೆಸರು ಹೇಳಕ್ಕೆ ಹೋಗಿದ್ರೆ ಬೆಂಗಳೂರು ಮಾತ್ರ ಹೆಸರಿಟ್ಟು ಮಾಡಿದ್ದೀವಿ. ಅದನ್ನೇ ಬೆಂಗಳೂರಲ್ಲಿ ಹೆಂಗೆ ಮಾಡ್ತಾರೆ ಹೋಟ್ಲಲ್ಲಿ ಊಟ ಮಾಡೋದು. ಸೊ ನಿಮ್ಮ ಕಸ್ಟಮರ್ಸ್ ಏನಾದರೂ ಹೇಳ್ತೀರಾ? ಕಸ್ಟಮರ್ಸ್ ಬಂದು ನೋಡಿ, ಟೇಸ್ಟ್ ಮಾಡಿ ನೋಡಿ. ಇಷ್ಟೇ ಅಂದರೆ ಹೇಳಿ ಚೆನ್ನಾಗಿದೆ ಅಂತ, ಇಲ್ಲಾಂದರೆ ಹೇಳಿ ಈ ಥರ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಪಡ್ತೀವಿ ಹೆಂಗೆ ಬೇಕು ಮಾಡ್ಬೇಕಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಕಲ ಇದೆಯಾ? I think I'm back to 2022. ಎಷ್ಟು 2 years ಆಯಿತು ಪ್ರಾಪರ್ ತಟ್ಟೆ ಇಡ್ಲಿ, ಪ್ರಾಪರ್ ಮಸಾಲೆ ಪುರಿ ಆ್ಯಂಡ್ ದೋಸೆ ಎಲ್ಲ ತಿಂದು. ಐ ಥಿಂಕ್ ಈಗ ಅನಿಸ್ತಾರೆ ಡೆಕೆಡ್ಸೇ ಆಗಿತ್ತು ಅಂತ. ಐ ಥಿಂಕ್ ನಮ್ಮ ಮೆನ್ಯೂಲಿ ಇರೋದೆಲ್ಲ ಒಂದೊಂದು ಟ್ರೈ ಮಾಡ್ತೀರಿ ಅಂದ್ಬಿಟ್ಟು ಬ್ರಿಟಿಷ್ ಬೇಗನ ಫಿನಿಶ್ ಎವ್ರಿಥಿಂಗ್. ಅಭಿ ಇವಾಗ ಟ್ರೈ ಮಾಡ್ತಾ ಇರೋದು ಪುಡಿ ಇಡ್ಲಿ. ಅವ್ನು ಆಲ್ರೆಡಿ ಅರ್ಧ ತಿಂದ್ಬಿಟ್ಟಿದ್ದಾನೆ. ರಾಮೇಶ್ವರಂ ನಾನು ರೆಕಾರ್ಡ್ ಮಾಡ್ಕೊಂಬರೋಷ್ಟು ಅವನು ಆಲ್ರೆಡಿ ಅರ್ಧ ತಿಂದಿದ್ದಾನೆ. ಆ್ಯಂಡ್ ದಿಸ್ ಇಸ್ ಆರ್ ಮಸಾಲೆ ಪುರಿ. ಸಗದಾಗಿದೆ ನೋಡಿ. ಖಾರ ಇದೆ, ಕೂಡ ಕೊಟ್ಟಿದ್ದಾರೆ. ತುಂಬ ಖಾರ ಇದೆಯಾ? ಸ್ಪೈಸ್ ಲೆವೆಲ್ ಸಿಗೋ ಥರ ಹಂಗೆ ಸ್ಪೈಸ್ ಲೆವೆಲ್ ಇದೆ. ಸೊ ಇದು ನಮ್ಮ ಮೈಸೂರು ಮಸಾಲೆ ದೋಸೆ. ಸೊ ಇಲ್ಲಿ ನೋಡೋ ಥರ ನಮ್ಮೂರ ಥರ ಕೆಂಪು ಚಟ್ನಿ ಇದೆ ಲಿಟ್ರಲಿ.
ಇದು ಹೆಂಗಿದೆ ಅಂದರೆ ನಮ್ಮ ಊರಲ್ಲಿ ಸಿಗೋ ಥರ ಮೇಲ್ಗಡೆ ಕ್ರಿಸ್ಪಿ ಹಾಗೆ ಒಳಗಡೆ ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಆ ಕ್ರಂಚ್ ಕೂಡ ಕೇಳಿಸುತ್ತೆ ನಿಮಗೆ. ಸೊ ಬ್ಯಾಂಗ್ಳೂರ್ ಶಾಂತಿ ಸಾಗರ್ ದೋಸೆ. ಸೊ ಪಲ್ಯ ಜೊತೆ ಚಟ್ನಿ ಜೊತೆ ಮೇಲ್ಗಡೆ ಫುಲ್ ಕ್ರಂಚಿ ಆಗಿದೆ ಆ್ಯಂಡ್ ಆ ಕೆಂಪು ಚಟ್ನಿ ಅಂತೂ ಸೇಮ್ ನನಗೆ ಯಾವುದೋ ಬ್ಯಾಂಗ್ಳೂರ್ ದರ್ಶಿನಿ ತಿಂದಾಗಿದೆ. ಹಾಗೆ ಪಲ್ಯ ಆ್ಯಂಡ್ ಚಟ್ನಿ, ಎಸ್ಪೆಷಲಿ ಚಟ್ನಿ, ಯಾಕಂದರೆ ಇಲ್ಲಿ ಮಾಡೋ ಚಟ್ನಿನೇ ಬೇರೆ ಕಾನ್ಸೆಪ್ಟು. ನಮಗೆ ಸ್ವೀಟಾಗಿ ತಿನ್ನುವಂಥ ಚಟ್ನಿ ಸಿಗಲ್ಲ. ಸೊ ಲೈಕ್ ಸಾಂಬಾರು ಸ್ವಲ್ಪ ಸ್ವೀಟ್ ಆಗಿರ್ಬೇಕು ನಮಗೆ, ಬಟ್ ಚಟ್ನಿ ನಮ್ಗೆ ಸ್ವಲ್ಪ ಖಾರವಾಗಿ ಮೀಡಿಯಮ್ ಆಗೋ ಕೊಬ್ಬರಿ ಟೇಸ್ಟ್ ಇರಬೇಕು. ಆ್ಯಂಡ್ ಇದಂತೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ನಿಜ ಹೇಳ್ತೀನಿ, ನಮ್ಮ ಸೋಲ್ ಎಷ್ಟು ಸ್ಯಾಟಿಸ್ಫೈ ಆಯಿತು ಅಂದರೆ ದೋಸೆ ಮಾತ್ರ ಸೂಪರ್. ಆ್ಯಂಡ್ ಸೊ ಇದು ತಟ್ಟೆಯಲ್ಲಿ ನಾನು ಹೊರಗಡೆ ವಿಡಿಯೋ ರೆಕಾರ್ಡ್ ಮಾಡೋಕೆ ಹೋಗೋಷ್ಟು ಇವರಿಬ್ರು ತಿಂದ್ಬಿಟ್ಟಿದ್ದಾರೆ. ಬಟ್ ಇರೋದ್ರಲ್ಲಿ ನಾನು ಟೇಸ್ಟ್ ಮಾಡ್ತೀನಿ. ಸೊ ಇವರು ಫುಲ್ಲು ಗೀ ಹಾಕಿದ್ದಾರೆ ಮೇಲ್ಗಡೆ, ಅದ್ರ ಮೇಲೆ ಫುಲ್ ಪುಡಿ ಹಾಕಿದ್ದಾರೆ. ಸೊ ಇದನ್ನೆಲ್ಲ ನಾವು ಸ್ಪೂನಲ್ಲಿ ತಿಂದರೆ ಚಂದ ಇರಲ್ಲ. ಸೊ ವಿ ಹ್ಯಾವ್ ಟು ಡೆಫಿನೆಟ್ಲಿ ಕೈಯಲ್ಲೇ ತಿನ್ಬೇಕು. ಇದಕ್ಕೆಲ್ಲ ಕೈಯಲ್ಲಿ ತಿಂದರೆ ರುಚಿ ಜಾಸ್ತಿ. ಸೊ ಚಟ್ನಿ ಜೊತೆ ಟ್ರೈ ಮಾಡೋಣ. ಅದು ತುಪ್ಪ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಚಟ್ನಿ ಪುಡಿ ಜೊತೆ ಅಂದರೆ ಇಡ್ಲಿ ಮೇಲೆ ಸ್ಮೂತ್ ಆಗಿದೆ. ಎಸ್ಪೆಷಲಿ ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ ಇಡ್ಲಿ. ನೀವು ನೋಡ್ತಾರ ಸಖತ್ ಸ್ಮೂತ್ ಆಗಿದೆ ಇಡ್ಲಿ. ತಿಂತಾರೆ ಬಾಳೆ ಫುಲ್ ಕರ್ಗೋಗ್ತಾರೆ. ನಿಜ ಹೇಳಬೇಕು ಅಂದರೆ ಸಖತ್ತಾಗಿದೆ. ಸೊ ಇದು ಮಸಾಲೆ ಪುರಿ ಸೇಮ್ ನಮ್ಮ ಥರನೇ ಮಾಡಿದ್ದಾರೆ. ಕಲರು ಮೇಲ್ಗಡೆ ಸೇಮ್ ಎಲ್ಲಾನು. ಸೊ ಇವರಿಬ್ರು ಹೇಳಿದ್ರು ತುಂಬ ಖಾರ ಇದೆ ಅಂತ. ಸೊ ಪುರಿ ಸಖತ್ತಾಗಿದೆ. ನಮ್ಮ ಊರಲ್ಲಿ ಸಿಗೋ ರೋಡ್ ಸೈಡ್ ಥರನೇ ಸಕ್ಕತ್ತಾಗಿದೆ. ಲೈಟಾಗಿ ಖಾರ ಹೊಡಿತಾ ಇದೆ ಒಳಗಡೆ ಫುಲ್ಲು. ಬಟ್ ನನಗಂತೂ ದೋಸೆ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇಡ್ಲಿ ಅಂತೂ ತುಂಬಾ ಇಷ್ಟ ಆಯಿತು. ನಾವಿನ್ನೂ ಸ್ವಲ್ಪ ಮೆನ್ಯೂ ಜಾಸ್ತಿ ಆರ್ಡರ್ ಮಾಡೋಣ, ಬಿಕಾಸ್ ಯು ವಾಂಟ್ ರಿಯಲಿ ಟೇಸ್ಟ್. ಯಾಕಂದರೆ ತುಂಬ ದೂರ ನಮಗೆ ಬ್ರಾಂಪ್ಟನ್ನಿಂದ ಆಲ್ಮೋಸ್ಟ್ 80 ಕಿಲೋಮೀಟರ್ಸು. ಸೊ ಯಾವುದು ಬರೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಆದಷ್ಟು ಎಲ್ಲ ಟ್ರೈ ಮಾಡೋಣ ಅಂತ. ಸೊ ನಾವು ಇವತ್ತು ಆರ್ಡರ್ ಮಾಡಿದ್ದೀವಿ ಸೇವ್ ಪುರಿ ಅನ್ನೋದೇ ನಮ್ಗೆ ಒಂಥರ ಎಮೋಷನು. ಇಲ್ಲಿ ನಾನು ಬ್ರಾಂಪ್ಟನಲ್ಲಿ ತುಂಬ ಕಡೆ ಟೇಸ್ಟ್ ಮಾಡಿದ್ದೀನಿ, ಬಟ್ ಈ ಶಾಂತಿ ಸಾಗರಲ್ಲಿ ಎಲ್ಲ ಕೊಡ್ತಾರಲ್ಲ ಸೇವ್ ಪುರಿ, ಅದು ಸತ್ಯವಾಗ್ಲೂ ಎಲ್ಲೂ ಸಿಕ್ಕಿಲ್ಲ. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಇಲ್ಲಿ ನೋಡಿ ಹೆಂಗಿದೆ ಸೇವ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಸಖತ್ ದೊಡ್ಡದಾಗೂ ಇದೆ ಪೂರಿ. ಇದು ನಾನು ಬಾಲ್ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಾವು ಹೇಳ್ದಂಗೆ ಈ ಶಾಂತಿ ಸಾಗರಲ್ಲಿ ಉಪಹಾರ ದರ್ಶನ ಸಿಗೋ ಥರನೇ ತುಂಬ ಸ್ಟಫ್ಡ್ ಆಗಿದೆ. ಸೇವ್ ಅಂತೂ ನಮ್ಮ ಬೆಂಗಳೂರಲ್ಲಿ ತಿಂದಿರೋಷ್ಟು ಸೇವ್ ಟೇಸ್ಟ್ ಇದೆ. ಯಾಕಂದರೆ ಸೇವ್ ಬೇರೆ ಥರ ಇರುತ್ತೆ. ನಾರ್ತ್ ಇಂಡಿಯನ್ಸ್ಗೆ ಬೇರೆ, ಸೌತ್ ಇಂಡಿಯನ್ಸ್ಗೆ ಬೇರೆ. ಬಟ್ ಇದಂತೂ ನಮ್ಮ ಬೆಂಗಳೂರು ಥರನೇ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಟ್ಸ್ ಲೈಕ್ ಲಿಟ್ರಲಿ ಡಿಫ್ರೆಂಟ್ ಎಮೋಷನ್ ಅಂತಲೇ ಹೇಳ್ತೀನಿ. ಲೈಕ್ ಸಕ್ಕತ್ತಾನೆ ಸೇವ್ ಪುರಿ, ವರ್ತ್ ಫಾರ್ ಮನಿ. ಸೇವ್ ಅಲ್ವಾ ತುಂಬ ಚೆನ್ನಾಗಿದೆ ಸೇವು. ನನಗಂತೂ ಸೇವೇ ಆ್ಯಕ್ಚುಲಿ ಹೈಲೈಟ್ ಅನಿಸಿದ್ದು. ಆ ಪೂರಿಗಿಂತ ಸೇವು ಈ ನಾರ್ತ್ ಇಂಡಿಯನ್ಗೂ ಸೌತ್ ಇಂಡಿಯನ್ಗೂ ತುಂಬ ಡಿಫ್ರೆನ್ಸ್. ಶಾರ್ಟ್ ಸೇವ್ ಇದು ಶಾರ್ಟ್ ಸೇವ್ ಯೂಸ್ ಮಾಡಿದ್ರೆ ಆ ಟೇಸ್ಟ್ ಜಾಸ್ತಿ. ರವೆ ಇಡ್ಲಿ ಅನ್ನೋದು ಒಂದು ಎಮೋಷನ್. ಯಾಕೆ ಅಂತ ಹೇಳ್ತೀನಿ. ನನಗೆ ರವೆ ಇಡ್ಲಿಯಲ್ಲಿ ನಾಪ್ತಾ ಇರೋದು ನಮ್ಮಪ್ಪ ಅಮ್ಮ ಜೊತೆ ಲಾಲ್ಬಾಗ್ ವಾಕಿಂಗ್ ಹೋಗಿ ಲಾಲ್ಬಾಗ್ ಬ್ಯಾಕ್ ಗೇಟಿಂದ MTR ಹೋಗಿ ರವೆ ಇಡ್ಲಿ ತಿಂತಾ ಇದ್ರು. ಆ ರವೆ ಇಡ್ಲಿ ಜೊತೆ ಸಣ್ಣದಾಗಿ ತುಪ್ಪ ಕೊಡ್ತಾಯಿದ್ರು. ಇಲ್ಲಿ ಕೂಡ ರವೆ ಇಡ್ಲಿ ಇದೆ. ಏನು ಸಖತ್ತಾಗಿದೆ ನೋಡಿ ನನಗಂತೂ. ಸೊ ಇದು ರವೆ ಇಡ್ಲಿ ಇವತ್ತು ಸಾಗು ಜೊತೆ ಟೇಸ್ಟ್ ಮಾಡ್ತೀನಿ. ಏನು ಸಖತ್ತಾಗಿದೆ ಅಂದರೆ 1-2 ಮಾತ್ರ ಅದನ್ನು ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ರವೆ ಇಡ್ಲಿ. ಸೊ ನಾವಿವಾಗ ಆಲ್ಮೋಸ್ಟ್ ಸೇವ್ ಪುರಿ ಟ್ರೈ ಮಾಡಿದ್ವಿ, ರವೆ ಇಡ್ಲಿ ಟ್ರೈ ಮಾಡಿದ್ವಿ, ಇದು ಮಸಾಲೆ ದೋಸೆ ಟ್ರೈ ಮಾಡಿದ್ವಿ, ಪುಡಿ ಇಡ್ಲಿ ಟ್ರೈ ಮಾಡಿದ್ವಿ, ಹಾಗೆ ಫಿಲ್ಟರ್ ಕಾಫಿ. ಇನ್ನೂ ಏನಾದರೂ ಇನ್ನೊಂದು ನೋಡೋಣ ಅಂತ ಥಿಂಕ್ ಮಾಡ್ತಾರೆ. ನನ್ನ ತಮ್ಮ ರೇಗಿಸ್ತಾ ಇದ್ದಾನೆ ಇನ್ನೆಷ್ಟು ಅಂತ. ವೆಲ್ಕಮ್ ಟು ಬ್ರೆಂಟ್. ಇನ್ನು ಏನೇನಾದ್ರು ಟ್ರೈ ಮಾಡಿದೆ ಅಂತ ತೋರಿಸ್ತೀನಿ.
ನೀನು ಹಾಕು ನೀ ಆಫ್ಟರ್ ವಾಚಿಂಗ್ ಹನಿ ಕೇಕ್ ತಿನ್ನೆ ನೀನೇ ಆಗಲ್ಲ ಮೈಕ್ ಹಾಕೊಂಡು ಅಲ್ಲ ಇಲ್ಲಿ ನೋಡಿ ಇಲ್ಲಿ ಬಿಟ್ಟು ಅಯ್ಯಂಗಾರ್ ಬೇಕರಿ ಸಿಗೋ ಥರನೇ ಅಯ್ಯಂಗಾರ್ ಬೇಕ್ರಿ ಥರನೇ ಇದೆಯಾ ಹಾಂ ಹನಿ ಸ್ವಲ್ಪ ಕಮ್ಮಿ ಇದೆ ಬರುತ್ತೆ. ಹನಿ ಇದೆ ಕೆಳಗಡೆ ಇದೆ ಫುಲ್ ಇದೆ ಇಲ್ಲಿ ನೋಡು ಇಲ್ಲಿ ಕೆಳಗಡೆ ಇದೆ ಹನಿ ಹಂಗೆಲ್ಲ ಹೇಳ್ಬೇಡ ಜಲ್ಗಾರ ಫ್ರೆಂಡ್ಸ್ ಈ ಲೆವೆಲ್ ಆಫ್ ಹನಿನೇ ಪರವಾಗಿಲ್ಲ ಹಾಂ ಜಾಸ್ತಿ ಹನಿದೆ ತುಂಬ ಸ್ವೀಟ್ ಅನಿಸುತ್ತೆ ಹೆಂಗಿದೆ ಅಭಿ ಹೆಂಗಿದೆ ಆ್ಯಂಡ್ ಇದಕ್ಕೋಸ್ಕರ ಶೆಡ್ ಕ್ರೀಮ್ ಬಂದಿಲ್ಲ ಹಾಂ ವೈಟು ಇದೆ ಬ್ಲ್ಯಾಕು ಇದೆ ಗ್ರೀನು ಇದೆ ರೇನ್ಬೋ ಎಲ್ಲ ಇದೆ ಏನು ಯಾವ ಕಲರ್ ನನಗೆ ಗೊತ್ತಿಲ್ಲ ಕಲರ್ ಬರುತ್ತಾ ಹನಿ ಕೇಕಲ್ಲಿ ಕಲರ್ ಬೇರೆ ಬರುತ್ತೆ ಗುರು ಕ್ರೀಮ್ ಬಂದಿಲ್ಲ ಅಂತ ಸೊ ಕಾಫಿ ನೀವು ನೋಡೋ ಥರ ನಮ್ಮ ಪ್ರಾಪರ್ ಬೆಂಗಳೂರು ಸ್ಟೈಲಲ್ಲೇ ಕೊಟ್ಟಿದ್ದಾರೆ ಸೊ ಕಾಫಿ ಹೆಂಗೆ ಕುಡಿಬೇಕಪ್ಪ ಅಂದರೆ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಈ ಥರ ಅಲ್ಲಾಡಿಸಿ ಆಡಿಸಿ ಹಾಂ ಎಷ್ಟು ಸ್ಟ್ರಾಂಗ್ ಆಗಿ ಸಖತ್ತಾಗಿದೆ ನಮ್ಮ ದರ್ಶಿನಿನೋ ಇಲ್ಲಾಂದರೆ ನಮ್ಮ ಲೈಕ್ MTR ಅಲ್ಲಿ ಕುಡ್ದಷ್ಟೇ ಚೆನ್ನಾಗಿದೆ ಯಾಕಂದರೆ ಇದು ಫಿಲ್ಟರ್ ಕಾಫಿ ಯಾಕಂದರೆ ಮೋಸ್ಟ್ ಆಫ್ ದ ಕಡೆ ಇನ್ಸ್ಟೆಂಟ್ ಕಾಫಿ ಕೊಡ್ತಾರೆ ಬಟ್ ಇಲ್ಲಿ ಸಿಗೋದು ಪ್ರಾಪರ್ ನಮ್ಮ ಬೆಂಗಳೂರು ಸ್ಟೈಲ್ ಫಿಲ್ಟರ್ ಕಾಫಿ ಆ್ಯಂಡ್ ಎಸ್ಪೆಷಲಿ ಈ ಲೋಟದಲ್ಲಿ ಕುಡಿಯೋದು ಇನ್ನೂ ಮಜಾ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಬೆಳ್ಳುಳ್ಳಿ ಕಬಾಬ್ ಎಲ್ಲರೂ ನೋಡಿದ್ವಿ ಊರಿ ಬ್ಯಾಂಗ್ಳೂರಲ್ಲಿ ಏನೇನೆಲ್ಲ ತಿಂದ್ವಿ ಅಂತ ನನ್ನ ಫೇವ್ರೆಟ್ ಅಂದರೆ ಮೈಸೂರು ಮಸಾಲೆ ದೋಸೆ ಹಾಗೆ ಫಿಲ್ಟರ್ ಕಾಫಿ ಅದ್ರ ಜೊತೆ ನಮ್ಮ ಸ್ಟ್ರೀಟ್ ಫುಡ್ ಮಸಾಲೆ ಪುರಿನೂ ಚೆನ್ನಾಗಿತ್ತು ಸೇವ್ ಪುರಿ ಅಂತ ಇನ್ನೂ ಸಖತ್ತಾಗಿತ್ತು ಎಲ್ಲ ಅಂದರೆ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಒಂಥರ ನನಗೆ ಇಲ್ಲಿ ಕ್ಯಾನಡಾಗಿದ್ದೀನಿ ಅಂತಲೇ ಅನಿಸ್ತಾ ಇಲ್ಲ ನಾನೆಲ್ಲೋ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಯಾವುದೋ ದರ್ಶಿನಿ ಹೋಟ್ಲಿಗೋ ಇಲ್ಲಾಂದರೆ ಬ್ಯಾಂಗ್ಳೂರು ಕೆಫೆಗೋ MTRಗೋ ಬಂದಂಗಿದೆ ನನಗಂತೂ ತುಂಬ ಸಮಾಧಾನವಾಗಿದೆ ನೀವೇನಾದರೂ ಬೆಂಗಳೂರವರಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿ ನಮ್ಮ ಬೆಂಗಳೂರು ಊಟ ಮಾಡಲೇಬೇಕು ಅಂತಿದ್ರೆ ಈಗ ನೀವು ಬರಲೇಬೇಕು ತುಂಬ ಚೆನ್ನಾಗಿದೆ ಇಲ್ಲಿ ರೆಸ್ಟೋರೆಂಟ್ ಕೂಡ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ ಆ್ಯಂಡ್ ನೀವು ನೋಡಿದಾಗೆ ಖಾರ ಬಿಸ್ಕೆಟು ಬೆಣ್ಣೆ ಬಿಸ್ಕೆಟ್ ಎಲ್ಲನೂ ಇದೆ ಈ ಥರ ನಿಮ್ಮ ಬೇಕ್ರಿ ಐಟಮ್ಸು ಮಿಸ್ ಮಾಡ್ಕೊತಾರೆ ನೀವು ಖಂಡಿತವಾಗ್ಲೂ ಬಂದು ಟ್ರೈ ಮಾಡಲೇಬೇಕು ಸೊ ಇದು ಸ್ವಲ್ಪ ದೂರ ಅನಿಸುತ್ತೆ ಬಿಟ್ವಿ ಬಟ್ ಇಟ್ಸ್ ರೋಲಿ ವರ್ತ್ ಟ್ರಾವೆಲಿಂಗ್ ನಾವು ಕೂಡ ಬ್ರಾಂಪ್ಟನ್ನಿಂದ ಬಿಟ್ವೀಕ್ ಬಂದಿದ್ದೀವಿ ಬಟ್ ನನಗಂತೂ ತುಂಬಾ ಸಮಾಧಾನ ಆಗಿದೆ ಆ್ಯಂಡ್ ಐಮ್ ಸೋ ಹ್ಯಾಪಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇದೇ ಥರ ನಾನು ಫುಡ್ ವೀಡಿಯೋಸ್ ಜಾಸ್ತಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ